AG ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ತಾಲೂಕಿನ ಕಾರ್ಮಿಕ ನಿರೀಕ್ಷಕರು ಆದ ಶ್ರೀ ನಾಗರಾಜ್ ಮಧುರ ವಿರುದ್ಧ ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ರಾಮದುರ್ಗ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ಗಣೇಶ್ ವಾಯ್ ದೊಡ್ಡಮನಿ ಸರ್ಕಾರಕ್ಕೆ ವಂಚನೆ ಹಾಗೂ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ರಾಮದುರ್ಗ ತಾಲೂಕಲ್ಲಿ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳ ಅರ್ಜಿಗಳು ಆದ ಮದುವೆ, ಹೆರಿಗೆ, ಮರಣ, ವೈದ್ಯಕೀಯ ವೆಚ್ಚ ಇನ್ನು ಇತರ ಸೌಲಭ್ಯಗಳ ಅರ್ಜಿಗಳನ್ನ ಸ್ಥಳ ಪರಿಶೀಲನೆ ಮಾಡದೆ ತಿರಸ್ಕಾರ ಮಾಡುತ್ತಿದ್ದಾರೆ ಮತ್ತು ಹಣ ಕೊಟ್ಟವರ ಅರ್ಜಿಗಳನ್ನು ಮಾತ್ರ ಮಂಜೂರು ಮಾಡ್ತಾರೆ. ಇವರು ಪ್ರೊಬೇಷನರಿ ಫೀಲ್ಡ್ನಲ್ಲಿ ಇದ್ರೂ ಸಹಿತ ಹಣ ವಸೂಲಿಗೆ ನಿಂತಿದ್ದಾರೆ. ಒಂದು ವೇಳೆ ಇವರು ಕಾಯಂ ಆದರೆ ಮುಂದಿನ ಪರಿಸ್ಥಿತಿ ಹೇಗೆ? ಶಾಪ್ ಲೈಸೆನ್ಸ್ಗಳನ್ನು ನೀಡಲು ಪ್ರತಿ ಅಂಗಡಿಗೆ 5,000 ರೂಪಾಯಿಗಳನ್ನು ವಸೂಲಿ ಮಾಡ್ತಾ ಇದ್ದಾರೆ. ತಮ್ಮವರೇ ಆದ ಏಜೆಂಟ್ಗಳನ್ನ ಹುಟ್ಟುಹಾಕಿ ಅವರಿಂದ ಅರ್ಜಿಗಳ ಪರಿಶೀಲನೆ ಮಾಡಿಸಿ ಹಣ ವಸೂಲಿ ಮಾಡಲು ಕಳುಹಿಸಿದ್ದಾರೆ. ಇವರಿಗೆ ಯಾವುದೇ ಮೇಲಧಿಕಾರಿಗಳ ಭಯವಿಲ್ಲದೆ ಹಣ ವಸೂಲಿ ಮಾಡ್ತಾ ಇರ್ತಾರೆ ಹಾಗೂ ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲು ಆನ್ಲೈನ್ ಅಂಗಡಿಗಳಿಗೆ ಕಾರ್ಡ್ಗಳನ್ನು ನೀಡಿ ಪ್ರತಿ ಕಾರ್ಡ್ಗೆ 100 ರೂಪಾಯಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗೂ ಕಾರ್ಮಿಕರಿಗೆ ಬಂದಿರುವಂತಹ ಕಿಟ್ಟುಗಳನ್ನು ವಿತರಿಸದೆ ಹಾಗೂ ಯಾರ ಗಮನಕ್ಕೂ ತರದೆ ಖಾಸಗಿಯಾಗಿ ಹಣಕ್ಕೆ ಮಾರಿಕೊಳ್ಳುತ್ತಿರುವುದು ಜನ ವ್ಯಕ್ತಪಡಿಸಿರುವ ಕಾರಣ ಇವರ ಮೇಲೆ ಕರ್ನಾಟಕ ರಾಜ್ಯ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ರಾಮದುರ್ಗ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದುರ್ಗ ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ಗಣೇಶ್ ವಾಯ್ ದೊಡ್ಡಮನಿ ಇವರು, ಮೇಲಧಿಕಾರಿಗಳು ಆದ LO, LC ಮತ್ತು DLC ಹಾಗೂ ಕಾರ್ಮಿಕ ಸಚಿವರು ಆದ ಶ್ರೀ ಸಂತೋಷ್ ಲಾಡ್ ಅವರಿಗೆ ದೂರು ನೀಡಿದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಆದ ವಿಜಯ್ ಕುಮಾರ್ ರಾಥೋಡ್ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗಕ್ಕೆ ಆಗಮಿಸಿರುವ ಜಿಲ್ಲಾ ಕಚೇರಿಯ ಕಾರ್ಮಿಕ ಅಧಿಕಾರಿಯಾದ ಶ್ರೀ ರಾಜೇಶ್ ಜಾಧವ್ ಸರ್ ಇವರಿಗೆ ನಮ್ಮ ತಾಲೂಕಿನಲ್ಲಿ ಇರುವ ಕಾರ್ಮಿಕ ನಿರೀಕ್ಷಕರನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ರಾಮದುರ್ಗಕ್ಕೆ ಬೇರೊಬ್ಬ ಅನುಭವ ಇರುವ ಕಾರ್ಮಿಕ ನಿರೀಕ್ಷಕರನ್ನ ನೇಮಿಸಲು ಒತ್ತಾಯ ಮಾಡಲಾಗಿದೆ. ಒಂದು ವೇಳೆ ವರ್ಗಾವಣೆ ಮಾಡದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಲೋಕಲ್ ಇರುವಂಥ ಗೋಲ್ಡ್ ಶಾಪ್ಗಳಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ನೋಟಿಸ್ ಕೊಡ್ತಾರೆ. ಈ ಶಾಪ್ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ. ಆ ನೋಟಿಸ್ ಕೊಡಬೇಕನ್ನೋಂಥದ್ದು ಇಲಾಖೆದ ಒಂದು ನಿಯಮ ಇದೆ, ಅದನ್ನು ಕೊಡಬೇಕು, ಸರಿ ಹೋಗ್ಬೇಕು. ಇವ್ರು ಏನು ಮಾಡ್ತಾರೆ, ಕೊಟ್ಬಿಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಹಣ ವಸೂಲಿಗೆ ನಾವು ಹಣ ಇರ್ತಾರೆ. ಲಾಸ್ಟ್ ಟೈಮ್ MLA ಅವರಿಗೆ ಲೋಕಲ್ ಇರುವಂಥ ಡಾಕ್ಟರ್ಸ್ಗಳು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರ ಸಲುವಾಗಿ ಆಲ್ರೆಡಿ ದೂರು ಹೋಗಿದೆ. ನಾನು ಕೂಡ ಇವ್ರ ಕಂಪ್ಲೇಂಟ್ ಮಾಡಿದ್ದೀನಿ. ನಿಜವಾದ ಕಾರ್ಮಿಕರು ಇದ್ರೂ ಕೂಡ ಇವ್ರು ವೆರಿಫಿಕೇಷನ್ಗೆ ಹೋಗಿದೆ. ಥರ್ಡ್ ಪಾರ್ಟಿ ರಿಪೋರ್ಟ್ ಕ್ಯಾರಿಂದ ವೆರಿಫಿಕೇಷನ್ ಹೋಗ್ತಾರಿಂದ ಇವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರು ದುಡ್ಡು ಕೊಟ್ಟರೆ ಕೆಲಸ ಮಾಡ್ತಾರೆ, ಇಲ್ಲ ಮಾಡೋದಿಲ್ಲ. ಈಗ ಉನ್ನತ ಅಧಿಕಾರಿಗಳಿಗೆ ಗಮನ ತೊಗೊಂಬರ್ರಿ. ಹಂಗೆ ಒಳ್ಳೆ ಒಂದು ವೇಳೆ ಅದು ಆದಿತ್ಯ ಕಂಡು ಬಂತಂದ್ರೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಬೀದಿಗಿಳಿದು ಹೋರಾಟ ಮಾಡೋಕೆ ನಾವೆಲ್ಲರೂ ನಾವೀಗ ಆಲ್ರೆಡಿ ಈಗ ನಮ್ಮ ತಾಲೂಕಿಗೆ ಇವರು ಇಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡ ಅನ್ನೋದು ಒಂದನ್ನು ನಮ್ಗೆ ಬೆಳಿತಾರೆ. ಈಗ ಮೇಲಾಧಿಕಾರಿ ಬಂದಿದ್ದಾರೆ, 4 ಮಾತಾಡೋರು ಮೇಲಾಧಿಕಾರಿಗಳು ಬಂದಿದ್ದಾರೆ, ಅವ್ರ ಗಮನ ತೊಗೊಂಬರ್ರಿ. ನಿಜವಾದ ಕೂಲಿ ಕಾರ್ಮಿಕರಂದ್ರೆ ಬಡವರು ತಮ್ಮ ಮಕ್ಕಳ ಕಲ್ಯಾಣ ಕಾರ್ಯ ಮಾಡಬೇಕಾದ್ರೆ ಸಾಲ ಸುಲಿಗೆ ಮಾಡಿ ಬಡ್ಡಿ ದರದಲ್ಲಿ ಆಗಲಿ ಯಾವುದೇ ರೂಪದಲ್ಲಿ ದುಡ್ಡು ತೊಗೊಂಬಂದು ಮಕ್ಕಳು ಮದುವೆ ಮಾಡಿರ್ತಾರೆ. ಮುಂದೆ ಸರ್ಕಾರ ನಮ್ಗೆ ಸವಲತ್ತು ಕೊಡ್ತದ, ದುಡ್ಡು ಬರ್ತದ, ನಿಮ್ಮ ದುಡ್ಡು ಮರಳಿ ತುಂಬ್ತೀವಿ ಅನ್ನುವಂಥ ಭರವಸೆ ಮೇಲೆ ಅಂಥ ನಿಜವಾದ ಫಲಾನುಭವಿಗಳಿಗೆ ನೀವು ನಿಜವಾದ ಸರ್ಕಾರದಿಂದ ಬರ್ತದ ದುಡ್ಡು, ನಿಮ್ಮ ಜೇಬಿನಿಂದ ಕೊಡ್ತಾ ಇಲ್ಲ, ನೀವು ಸರ್ಕಾರದಿಂದ ಕೊಡ್ತಾ ಇದೆ. ಆ ಸರ್ಕಾರ ದುಡ್ಡು ಕೊಡಲಿಕ್ಕೆ ನಿಮಗೆ ಡಾಕ್ಯುಮೆಂಟ್ಸು ಕಾಗದ ಪತ್ರ ಸರಿಯಾಗಿದ್ದರೆ ಮಾತ್ರ ನೀವು ಓಕೆ ಅನ್ಬೋದು. ಆ ರೀತಿ ಇದ್ದಿದ್ದು ಯಾಕೆ ನೀವು ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ? ಬಂದಂಥ ಕಾರ್ಮಿಕರು ಯಾವುದೇ ಸರಿಯ ಸೂಚನೆಗಳು ಕೇಳಲಿಕ್ಕೆ ಅಧಿಕಾರಿಗಳ ಹತ್ರ ಬಂದಾಗ ಸರಿಯಾದ ವರ್ತನೆ ಇವ್ರ ಹತ್ರ ಇಲ್ಲ. ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತಾಡೋದು, ಹೋಗು ಅಲ್ಲೇ ಕೇಳ್ಕೊ, ಹೋಗು ಅಲ್ಲೇ ಮಾಡೋಗು, ಮತ್ತು ನಿಮ್ಗೆ ಸರ್ಕಾರ ಸಂಬಳ ಕೊಟ್ಟು ಯಾಕೆ ನೇಮಕ ಮಾಡಿದೆ? ಈಗ ಮೇಲಾಧಿಕಾರಿಗಳು ಬಂದಿದ್ದಾರೆ, ಏನಂತಂದ್ರೆ ಸಮಯಕ್ಕೆ ಸರಿಯಾಗಿ ಬಂತಂದ್ರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಾಗ. ಈಗ ಏನಾಗಿತ್ತು ಸರ್, ನಮ್ದು ಇನ್ನೊಂದು ಏನದ, ಇವತ್ತು ಹಸುನಾಗಿರ್ತಕ್ಕಂಥ ಒಬ್ಬ ಕಾರ್ಮಿಕ ಅವ್ರ ಮನೇಲಿ ಏನೋ ತೊಂದರೆ ಇರ್ತಕ್ಕಂಥ ಸಂದರ್ಭದಾಗ ಅವರು ಒಂದು ಸಹಾಯಧನ ಬರ್ತಂತ ಕಾಯ್ಕೊಂಡು ಕೂತಿರ್ತಾರೆ. ಅದು ಸಮಯಕ್ಕೆ ಸರಿಯಾಗಿ ಬಂತಂದ್ರೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅದು ಎಲ್ಲ ಮುಗಿದ ನಂತರ ನಾವು ಸಾಲ ಸೋಲ ಮಾಡಿ ಏನೋ ಮಾಡಿದಂಥ ಸಂದರ್ಭದಾಗ ನಾವು ಕೊಟ್ಟಿರ್ತಕ್ಕಂಥದ್ದು ಬಡ್ಡಿ ಹೋಗಬಾರ್ದು. ಯಾಕಂದರೆ ಇವತ್ತು ಸಿನಿಮಾಗಳ ಅಂತ ಪರಿಸ್ಥಿತಿ ಅದಾವೆ. ಅದು ಮದುವೆ ಮತ್ತು ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮದುವೆ ಸಾಲ ಸೋಲ ಮಾಡಿ ಮದುವೆ ಮಾಡಿರ್ತಾರೆ. ನಿಮ್ಮ ಟೈಮಿಗೆ ಅನುಗುಣವಾಗಿ ನಮ್ಮ ಸರ್ಕಾರದ ಸಹಾಯಧನ ಬಂತು ಅಂತಂದ್ರೆ ಅದನ್ನು ಅನುಕೂಲತೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಮಾಡಿಕೊಡ್ಬೇಕು. ಅಂದರೆ ಯಾಕಂದ್ರೆ ಸರ್ಕಾರ ಇವತ್ತಿನ ದಿವಸ ಒಳ್ಳೆಯ ರೀತಿಯೊಳಗೆ ಕೆಲಸ ಮಾಡೋದಂಥ ಸಂದರ್ಭವಾಗ ಸಂತೋಷ್ ಅವರು ಪ್ರತಿಯೊಂದು ಸಭೆ ಸಂದರ್ಭ ಹೇಳ್ತಾರೆ. ಅದಕ್ಕೆ ವಿರೋಧ ಪಕ್ಷ ನಾವು ಮಾತಾಡೋಕೆ ಆಹಾರ ಮಾಡಿಕೊಡ್ಬೇಡ್ರಿ. ಆಮೇಲೆ ನಮ್ಮೆಲ್ಲ ಸೇವೆಗಳು ಸಕಾಲ ಒಳಪಟ್ಟಿರೋದು ನಮ್ಮ ಮೊದಲು ಹೇಳಿದ್ರಲ್ಲ ಇಲ್ಲಿ ಇನ್ಸ್ಪೆಕ್ಟರ್ ಇದ್ರು.
ಇವರೊಂದು ಸಣ್ಣ ಪುಟ್ಟ ಬೇಡಿಕೆಗಳವ ಅದೇನು ನಿಭಾಯಿಸಲಾರ್ದಂಥವನ್ನೆಲ್ಲ ನಿಭಾಯಿಸುತ್ತ ಬೇಡಿಕೆಗಳು. ಈಗ ನಮ್ಮ ರೈತರ ಕಲ್ಯಾಣ ನಿಧಿಯೊಳಗೆ ಮದುವೆ ಆಗಿರ್ತಕ್ಕಂಥ ಏನು ಕುಟುಂಬಗಳು ಆ ಕುಟುಂಬಗಳಿಗೆ ರಕ್ಷಣೆ ಕೊಡುವ ಸಲುವಾಗಿ ನಮ್ಮ ಕಲ್ಯಾಣ ನಿಧಿಯೊಳಗೆ ಒಂದಿಷ್ಟು ಸಾಕಷ್ಟು ಕಾರ್ಯಕ್ರಮಗಳು. ಸಂತೋಷ ಲಾಡೋರು ಪ್ರತಿ ಸರಿ ನಮಗೆ ಹೇಳಿರ್ತಾರೆ. ಅದಕ್ಕೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಮುಗಿಸೋದ್ರ ಸಲುವಾಗಿ ನೀವೆಲ್ಲ ಮುತುವರ್ಜಿಸಬೇಕು. ನಮಗೆಲ್ಲರಿಗೂ ಅದು ನಮ್ಮ ಕರ್ತವ್ಯ ಅದು. ಈಗ ಏನು ಗೊತ್ತದ, ಅದೇ ನೀವು ಹೇಳ್ತಾ ಇರೋದಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತದ. ಅದರಲ್ಲಿ ಯಾರು ನೋಂದಣಿ ಆಗಿರ್ತಾರಲ್ಲ, ಫಲಾನುಭವಿ ಇರ್ತಾರಲ್ಲ, ಅವರು ಮದುವೆಗಾಗಲಿ ಅಂತ್ಯ ಸಂಸ್ಕಾರಕ್ಕಾಗಲಿ ವೈದ್ಯರಿಗೆ ಹಾಕಿರ್ತಾರೆ ಅಪ್ಲಿಕೇಶನ್. ಈಗ ಅವ್ರು ದೂರ ಅಂದರೆ ಅಪ್ಲಿಕೇಶನ್ ದಿನ ಲೇಬರ್ ಇನ್ಸ್ಪೆಕ್ಟರ್ ಆಗಿರುವಂಥ ನಾಗರಾಜ್ ಅವರ ಮೇಲೆ ನಮ್ಮ ತಾಲೂಕಾ ಉಪಾಧ್ಯಕ್ಷ ಆಗಿರುವಂಥ ಗಣೇಶ್ ದರ್ಮಣಿಯವರು ಒಂದು ತಿಂಗಳ ಹಿಂದೆ ಒಂದು ಅಲಿಗೇಷನ್ನ ಮೂಡಿದರು. ಏನಪ್ಪ ಅಂದ್ರೆ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಆಗಿರುವಂಥ ನಾಗರಾಜ್ ಅವರು ಇವತ್ತೇನು ಲೇಬರ್ಗಳಿಗೆ ಕೊಡುವಂಥ ಕಿಟ್ಗಳನ್ನ ಒಂದು ಕಡೆ ಕೂಡಿ ಸಂಗ್ರಹಕರಣ ಮಾಡಿ ಒಂದು ಕಡೆ ಕೂಡಿಟ್ಟಿದ್ದಾರಂತ. ಅದನ್ನು ಕೂಡ ಲೇಬರ್ ಅವರಿಗೆ ಕೊಟ್ಟಿಲ್ಲ. ಅದರ ಜೊತೆಗೆ ಇವತ್ತೇನು ಪಾಪ ಲೇಬರ್ ದುಡಿಯುವಂಥವರು ತಮ್ಮ ಮಕ್ಕಳ ವಿವಾಹವಾದಾಗ ಅವರಿಗೆ ಏನು ಸಹಾಯಧನ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯ ಮಾಡ್ತಾರಲ್ಲ, ಆ ಅಮೌಂಟನ್ನು ಅರ್ಜಿ ಹಾಕಿದಾಗ ಅವ್ರ ಅಮೌಂಟ್ ಕೊಟ್ಟರೆ ಮಾತ್ರ ಅವ್ರನ್ನ ಪಾಸ್ ಮಾಡ್ತಾರಂತ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡುವಂಥದ್ದೊಂದು ಕಾರ್ಯವನ್ನು ಮಾಡತ್ತಾರೆ. ಮತ್ತು ಇವತ್ತು ಅವ್ರು ಹೆಂಗೆ ಅಂದರೆ ಇವತ್ತು ಲೇಬರ್ ಕಾರ್ಡ್ಗಳನ್ನ ಮಾಡಬೇಕಾದ್ರೆ ಲೇಬರ್ ಕಾರ್ಡ್ ಮಾಡಿದ ಮೇಲೆ ತಮ್ಮ ಒಂದು ಅಸಿಸ್ಟೆಂಟ್ ಅಂದರೆ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಅವ್ರ ಕಡೆ ದುಡ್ಡು ಕೊಟ್ಟರೆ ಮಾತ್ರ ಇವರು ಪಾಸ್ ಮಾಡುವಂಥ ಅಂದ್ರೆ ಲೇಬರ್ ಕಾರ್ಡ್ ಮಾಡುವಂಥ ವ್ಯವಸ್ಥೆ ಮಾಡ್ಯಾರ. ಅದು ಈ ಲೇಬರ್ ಇನ್ಸ್ಪೆಕ್ಟರ್ ನಾಗರಾಜ್ ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಇಲ್ಲ, ಅದು ಕರಪ್ಷನ್ ನಡೀತಾ ಇತ್ತು. ಅದನ್ನು ನಮ್ಮ ಉಪಾಧ್ಯಕ್ಷರಾಗಿರುವಂಥ ಗಣೇಶ್ ಅವರು ಭಾಳಷ್ಟು ಸಾರಿ ಅವರ ತಿಳುವಳಿಕೆ ಮುಖಾಂತರ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ಮತ್ತು ಅವರಿಗೆ ತಿಳಿ ಹೇಳುವ ಮುಖಾಂತರ ಭಾಳಷ್ಟು ಇದನ್ನು ಮಾಡಿದರೂ ಕೂಡ ಅವರೇನು ಹಾದಿಗೆ ಬರಲಿಲ್ಲ. ಆದ ಕಾರಣ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಿದ್ದಾರೆ. ನಾವೇನು ಅಲಿಗೇಷನ್ ಅಂತಲ್ಲ, ಇವತ್ತಿನ ದಿವಸದಲ್ಲಿ ಇಂಥ ಕಾರ್ಮಿಕ ಆಫೀಸರು ನಮ್ಮ ತಾಲೂಕಿಗೆ ಬೇಡ. ಅವರು ಬೇರೆ ಕಡೆ ಅವ್ರಿಗೆ ಎಲ್ಲಿ ತಮ್ಮ ಅನುಕೂಲ ಆಗುತ್ತೋ ಅಲ್ಲಿ ಹೋಗಲಿ. ನಿಷ್ಠಾವಂತ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅನುಕೂಲ ಮಾಡುವಂಥ ಒಬ್ಬ ಇಲಾಖೆ ಅಧಿಕಾರಿ ನಮ್ಮಲ್ಲಿ ಬರಬೇಕು. ಮುಂದಿನ ದಿನಮಾನದಲ್ಲಿ ಇವತ್ತು ಏನು ಬಂದಿದ್ದಾರಲ್ಲ, ಇವತ್ತು ಹೈಯರ್ ಆಫೀಸರು ತಮ್ಮ ವರದಿಯನ್ನು ಅವ್ರು ಏನು ಮಾಡಿರ್ತಾರಲ್ಲ ಆ ವರದಿಯನ್ನು ಮೇಲಾಧಿಕಾರಿಗೆ ಒಪ್ಪಿಸಿ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡದೇ ಇದ್ದಲ್ಲಿ ಮುಂದಿನ ರೂಪ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಹೋರಾಟದ ಮುಖಾಂತರ ಆಗಿರಬೇಕು ಅಥವಾ ಇನ್ಯಾವುದೇ ಮುಖಾಂತರ ಆಗಿರಬೇಕು, ಭಾಳ ದೊಡ್ಡ ತೀವ್ರ ಮಟ್ಟಕ್ಕೆ ತಗೊಳ್ಳೋಕ್ಕೆ ಅಂತ ತಮ್ಮೆಲ್ಲ ಮೀಡಿಯಾ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ. ತಮ್ಮ ಮೀಡಿಯಾ ಮುಖಾಂತರ ಮತ್ತೊಮ್ಮೆ ಈ ಅಧಿಕಾರಿಯನ್ನು ಬೇರೆ ಕರೆ ಅಂದರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದರೆ ಇವತ್ತು ಕರಪ್ಷನ್ ಮಾಡ್ತಾರಂದ್ರೆ ಇವತ್ತು ಪಾಪ ದುಡಿಯುವಂಥವ್ರು ದಿನಕ್ಕೆ ಎಷ್ಟು ದುಡಿತಾರಂದ್ರೆ 300 ರೂಪಾಯಿ ದುಡಿತಾರೆ. ಅದು ತಮ್ಮ ಲೇಬರ್ ಕಾರ್ಡ್ ಮಾಡಲಿಕ್ಕೆ ಇವರೆಲ್ಲ ದುಡ್ಡು ತಗೋತಾರಂತ ಅಂಥ ಅಧಿಕಾರಿನ ವಜಾ ಮಾಡಬೇಕಂತ ತಮ್ಮೆಲ್ಲರ ಮುಖಾಂತರ ಹೇಳಿ ಇವರಿಗೆ ಬಂದಂಥ ಹೈಯರ್ ಆಫೀಸರು ತಮ್ಮ ಏನು ರಿಪೋರ್ಟ್ದಲ್ಲಿ ಬೇರೆಯವ್ರ ಕಡೆ ವರ್ಗಾವಣೆ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾತ್ರ ಮಾಡೇ ಮಾಡ್ತೀವಿ. ಓಕೆ. ಹಾಗೆ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ನೂತನ ಸದಸ್ಯರು ಆದ ಶ್ರೀ ಮಲ್ಲಣ್ಣ ಯಾದವಾಡ ಇವರು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರ ಅಧಿಕಾರಿಗಳಿಗೆ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರು ಆದ ನಾಗರಾಜ್ರವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಕಾರ್ಮಿಕರ ಕಿಟ್ಗಳನ್ನು ಯಾರಿಗೂ ತಿಳಿಸದೆ ಬಚ್ಚಿಟ್ಟಿರುವ ಕಾರ್ಮಿಕರ ಕಿಟ್ಗಳನ್ನು ಮೇಲಧಿಕಾರಿಗಳನ್ನ ಕರೆದುಕೊಂಡು ಬಚ್ಚಿಟ್ಟಿರುವ ಕಾರ್ಮಿಕರ ಕಿಟ್ಗಳನ್ನು ಗಣೇಶ ದೊಡ್ಡ ಮನಿ ತೋರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.